ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರವಿ ಪೂಜಾರಿ. ನಾನು ಗೋಲ್ಡ್ ಸುರೇಶ್ ಅವರ ದೂರಿನ ಸಂಬಂಧಿ. ಈಗ ಏನಾಗಿಬಿಟ್ಟದಂದರೆ, ಬೆಳಗಾವಿ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕದಂತ ಒಂದು ತಪ್ಪ ಸಂದೇಶವು ಹೋಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ಸೊ ನಾನು ಅವರ ಕುಟುಂಬಕ್ಕೆ ಒಬ್ಬ ಹತ್ತಿರವಾಗಿರುವಂಥವನು. ಸುರೇಶ್ ಕೂಡ ನನ್ನ ಆತ್ಮೀಯ ಗೆಳೆಯ, ಜೊತೆಗೆ ನಮ್ಮ ಸಂಬಂಧಿ. ಅವರಲ್ಲಿ ಏನು ಕುಟುಂಬದಲ್ಲಿ ಯಾವುದೇ ಥರ ತೊಂದರೆ ಇಲ್ಲ. ಅವ್ರ ತಂದೆ ಕೂಡ, ಅವರು ತಾಯಿ ಎಲ್ಲ ಸುರಕ್ಷಿತವಾಗಿದ್ದಾರೆ. ಸುರೇಶಿಗೂ ಕೂಡ ಅವರಿಗೂ ಕೂಡ ಯಾವುದೇ ತೊಂದರೆ ಇಲ್ಲ ಅಂತ ಕೇಳಿಪಟ್ಟಿದ್ದೀನಿ. ಅವರು ಕೂಡ ಏನೋ ಫೇವರ್ ಇತ್ತ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಈಗ ಅವರು ಮತ್ತೆ ಎಂಟ್ರಿ ಆಗಿದ್ದಾರೆ ಬಿಗ್ ಬಾಸ್ಗೆ. ಹಿಂಗಾಗಿ ಯಾವುದೇ ಥರ ನಮ್ಮ ಒಂದು ಕುಟುಂಬಕ್ಕಾಗಲಿ ಬೇರೆ ಥರ ಒಂದು ಸಾರ್ವಜನಿಕವಾಗಿ ಯಾವುದೇ ತಪ್ಪು ಸಂದೇಶಗಳು ಹೋಗಬಾರ್ದು ಅಂತ ಹೇಳಿ ನಾನು ಈ ಮುಖಾಂತರ ಮನವಿ ಮಾಡ್ತೇನೆ. ಒಬ್ಬ ಬಡವ, ಒಬ್ಬ ಕಷ್ಟದಿಂದ ಬಂದಿಂತವನು, ಯಾವುದೇ ಥರ ನೀವು ಒಂಥರ ಹೆಸರು ಕೆಡಿಸುವಂಥದ್ದು ಅದು ಮತ್ತೊಂದು ಆಗಬಾರ್ದಂತ ನನ್ನ ಕಳಕಳಿಯ ವಿನಂತಿ. ನನ್ನೊಂದು ಕಳಕಳಿಯ ವಿನಂತಿ ಏನಪ್ಪ ಅಂತಂದರೆ, ರಾಜ್ಯದ ಜನ ಮತ್ತೊಂದು ಒಬ್ಬ ಬಡವನನ್ನು, ಒಬ್ಬ ಕಷ್ಟದಲ್ಲಿದ್ದವನನ್ನು ಒಂದೇನೋ ಬದುಕು ಕಟ್ಕೊಂಡಿದ್ದಾನೆ. ನಾನು ಮತ್ತು ಅವನು ಕೂಡ, ಅವ್ರ ತಾಯಿ ಕಾಯಿಪಲ್ಲೆ ಮಾಡ್ತಾಯಿದ್ರು, ನನ್ನ ತಾಯಿನೂ ಕಾಯಿಪಲ್ಲೆ ಮಾಡ್ತಾಯಿದ್ರು. ಅವರು ನಾವು ಕೂಡಿ ಒಂದೇ ಪೇಟೆಯಲ್ಲಿ ಕೂಡ್ತಾ ಇದ್ವಿ, ಸುರೇಶು ನಾನು ಕೂಡ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಬೆಳೆದಿರ್ತಕ್ಕಂಥ ಒಂದು ವ್ಯಕ್ತಿ. ನಾನು ಕೂಡ ನನ್ನ ಕ್ಷೇತ್ರದಲ್ಲಿ ಬೆಳೆದಿದ್ದೀವಿ, ಅವರು ಅವ್ರ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ. ಆದರೆ ರಾಜ್ಯದ ಜನತೆಯಲ್ಲಿ ಒಂದು ನಾನು ಕಳಕಳಿಯ ಮನವಿ ವಿನಂತಿ ಏನಪ್ಪ ಅಂತಂದರೆ, ಅವನ ಒಬ್ಬ ಬಡವನನ್ನು, ಒಬ್ಬ ರೈತನ ಮಗನನ್ನು ಎಲ್ಲರೂ ಓಟ್ ಹಾಕಿ, ಹೆಚ್ಚಿನ ರೀತಿಯಲ್ಲಿ ಓಟ್ ಹಾಕಿ ಅವನನ್ನು ಒಂದು ಬಿಗ್ ಬಾಸ್ ಅಲ್ಲಿ ಗೆಲ್ಲಿಸಬೇಕಂತ ಈ ಮುಖಾಂತರ ಕೇಳಿಕೊಳ್ತೇನೆ. ಥ್ಯಾಂಕ್ ಯು.